ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕಡಿಮೆ ಇರೋ ಶಾಲೆಗಳನ್ನ ನಾವು ಮರ್ಜ್ ಮಾಡ್ತೀವಿ ಅಂತ. ಸೊ ಅದ್ರ ಪ್ರಕಾರ ಇಲ್ಲಿ ಲೀಸ್ಟ್ ಇರೋದೇನಪ್ಪಾ ಅಂತಂದ್ರೆ ಒಂದು 77 ಮಕ್ಕಳು, 77 ಮಕ್ಕಳು, 31 ಮಕ್ಕಳು, ಈ ರೀತಿ ಬರೀ ಕಡಿಮೆ ಇರೋ ಶಾಲೆಗಳು ಮಕ್ಕಳ ಸಂಖ್ಯೆ ಅಲ್ಲ, ಈ ರೀತಿ ದೊಡ್ಡ ಸಂಖ್ಯೆ ಮಕ್ಕಳಿರೋ ಶಾಲೆಗಳನ್ನು ಸಹ ಇವತ್ತು ವಿಲೀನೀಕರಣ ಮಾಡಕ್ಕೆ ಹೊರಟಿದ್ದಾರೆ. ನಮ್ಮ ವಿರೋಧ ನಮಗೆ KPS ಗೆ ವಿರೋಧ ಇಲ್ಲ. ನಾವ್ ಯಾಕೆ ಮ್ಯಾಗ್ನೆಟ್ ಶಾಲೆಗಳನ್ನ ವಿರೋಧಿಸ್ತೀವಿ? ಏನ್ ಹೇಳಿದ್ರೆ ಮ್ಯಾಗ್ನೆಟ್ ಶಾಲೆ, ಒಂದು ಮ್ಯಾಗ್ನೆಟ್ ಶಾಲೆಗೆ ಸುತ್ತಮುತ್ತ 6 ಕಿಲೋಮೀಟರ್ ರೇಡಿಯಸ್ ಇರ್ತಕ್ಕಂಥ 7 ಶಾಲೆಗಳನ್ನ ಮರ್ಜ್ ಮಾಡ್ತಾರೆ. ಸೊ ಇನ್ನೊಂದು ಸರ್ಕಾರ ಹೇಳ್ತಿರೋದು ನಾವು ಫ್ರೀ ಬಸ್ ಕೊಡ್ತೀವಿ, LKG ಇಂದ UKG ವರೆಗೂ PUC, LKG ಟು ಫ್ರಮ್ UKG PUC ವರೆಗೂ ಒಂದೇ ಕ್ಯಾಂಪಸ್ ಅಲ್ಲಿ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ. ಸ್ನೇಹಿತರೆ, ನಾವು ಇವರು ಉನ್ನತೀಕರಣ ತರಕ ಮಾಡಿ ಎಲ್ಲಾ ಹಳ್ಳಿಗಳಿಗೂ KPS ಶಾಲೆಗಳನ್ನ ಕೊಡ್ಲಿ. ಬಟ್ ಆದ್ರೆ ಈ ಮ್ಯಾಗ್ನೆಟ್ ಅನ್ನೋ ಹೆಸರಿನಲ್ಲಿ ಈ ಸರ್ಕಾರಿ ಶಾಲೆಗಳನ್ನ ವಿಲೀನಗೊಳಿಸೋದು ನಾವು ಒಪ್ಪೋದಿಲ್ಲ. ಬಾಯ್ ಮಿಸ್ಟೇಕ್ ಆಗಿತ್ತು. ಆರ್ಥಿಕವಾಗಿ ದಿವಾಳಿ ಸರ್ಕಾರ ಇವತ್ತು ವಿಧಾನಸಭೆಯಲ್ಲಿ ಆಡಳಿತವನ್ನು ಮಾಡ್ತಾ ಇದೆ. ಹೋಟೆಲ್ಗಳಲ್ಲಿ, ಬಾರ್ಗಳಲ್ಲಿ ಗುಂಪಾಗಿ ಕುರ್ಚಿಗಾಗಿ ಕಾದಾಟವನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣ ನಿಷ್ಕ್ರಿಯ. ಅದಕ್ಕೆ ನಾನು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೀನಿ, ಈ ಸರ್ಕಾರವನ್ನು ಅಮಾನತಿನಲ್ಲಿಟ್ಟು
ಕೂಡಲೇ ರಾಷ್ಟ್ರಪತಿ ಆಡಳಿತವನ್ನು ನಡೆಸಬೇಕು. ಇರದಿದ್ದರೆ ರಾಜ್ಯ ಸಂಪೂರ್ಣವಾಗಿ ಹಾಳಾಗೋಗ್ತದೆ. ಜನ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಆರ್ಥಿಕವಾಗಿ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ದಿನ ಒಂದೊಂದು ಹೊಸ ನಾಟಕಗಳನ್ನ ಮಾಡಿ ಜನರಿಗೆ ಮೋಸ ಮಾಡತಕ್ಕಂಥದ್ದು, ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾಯಿದೆ. ಇಲ್ಲ ಗೌರವಯುತವಾಗಿ ನಿಮ್ಮಲ್ಲಿ ಒಪ್ಪಂದ ಆಗಿದ್ದರೆ 2.5 ವರ್ಷಕ್ಕೆ ರಾಜೀನಾಮೆ ಮಾತಿದ್ದರೆ ರಾಜೀನಾಮೆ ಕೊಟ್ಟು ಸುರಕ್ಷಿತವಾದಂಥ ಮತ್ತು ದಕ್ಷ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಗೊತ್ತಾಗಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.